ನಮಸ್ಕಾರ ಗೆಳೆಯರೆ. ಇಂದು ನಾವು ರಾಯಚೂರು ಜಿಲ್ಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದ ಉತ್ತರ ಭಾಗದಲ್ಲಿ ಸ್ಥಾನ ಹೊಂದಿರುವ ರಾಯಚೂರು ಜಿಲ್ಲೆ ತನ್ನ ಶ್ರೀಮಂತ ಇತಿಹಾಸ, ಅದ್ಭುತ ಸಂಸ್ಕೃತಿ ಮತ್ತು ಪ್ರಕೃತಿಯ ವೈವಿಧ್ಯಗಳಿಂದ ಪ್ರಸಿದ್ಧವಾಗಿದೆ. ಕೃಷಿ, ಇತಿಹಾಸ, ನೀರಾವರಿ, ಗಣಿಗಾರಿಕೆ ಮತ್ತು ಶಿಕ್ಷಣದ ಕ್ಷೇತ್ರಗಳಲ್ಲಿ ರಾಯಚೂರು ಮಹತ್ತರ ಸ್ಥಾನವನ್ನು ಗಳಿಸಿದೆ. ಕೃಷಿನಾಡು, ಇತಿಹಾಸದ ನೆಲೆ ಮತ್ತು ಪಾಂಪಾ ನದಿ ತೀರದ ಸಂಸ್ಕೃತಿ ಎಂಬ ಹೆಗ್ಗಳಿಕೆಗಳನ್ನು ಈ ಜಿಲ್ಲೆ ಪಡೆದಿದೆ. ರಾಯಚೂರು ಜಿಲ್ಲೆಯ ಇತಿಹಾಸ ಬಹಳ ಪುರಾತನ. ಸಾವಿರಾರು ವರ್ಷಗಳ ಹಿಂದಿನ ಅವಶೇಷಗಳು ಇಲ್ಲಿ ಪತ್ತೆಯಾಗಿವೆ. ಹಳೇಪಾಳ್ಗಳಲ್ಲಿ ದೊರೆತ ರಾಯಚೂರು ತಾಮ್ರಶಾಸನಗಳು ಮತ್ತು ಅಸ್ಕಿ-ಮಸ್ಕಿಯಿಂದ ಪತ್ತೆಯಾದ ಅಶೋಕನ ಬರಹಗಳು ಈ ಪ್ರದೇಶವು ಮೌರ್ಯರ ಕಾಲದಿಂದಲೇ ಮಹತ್ವ ಪಡೆದಿದ್ದನ್ನು ಸಾರುತ್ತವೆ. ಮುಂದಿನ ಶತಮಾನಗಳಲ್ಲಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಆದಿಲ್ ಶಾಹಿಗಳ ಆಡಳಿತ ರಾಯಚೂರನ್ನು ಹೆಚ್ಚುವರಿ ಮಹತ್ವಕ್ಕೆ ತಂದು ನಿಲ್ಲಿಸಿತು. ವಿಜಯನಗರ ಸಾಮ್ರಾಜ್ಯ ಮತ್ತು ಗಣಗಾವಿ ಆದಿಲ್ ಶಾಹಿಗಳ ನಡುವಿನ ಪ್ರಸಿದ್ಧ ರಾಯಚೂರು ಕದನ ಇತಿಹಾಸದಲ್ಲೇ ಪ್ರಸಿದ್ಧವಾದ ಯುದ್ಧವಾಗಿದ್ದು, ಉತ್ತರ ಕರ್ನಾಟಕದ ರಾಜಕೀಯ ಭವಿಷ್ಯವನ್ನು ಬದಲಿಸಿದ ಘಟನೆಗಳಲ್ಲಿ ಒಂದಾಗಿದೆ. ಜಿಲ್ಲೆಯ ಭೌಗೋಳಿಕ ಸ್ಥಾನ ಇನ್ನೊಂದು ಪ್ರಮುಖ ಲಕ್ಷಣ. ರಾಯಚೂರು ಜಿಲ್ಲೆ ಕೃಷ್ಣಾ ಮತ್ತು ತುಂಗಭದ್ರಾ ಎಂಬ ಎರಡು ಮಹಾನದಿಗಳ ಮಧ್ಯದಲ್ಲಿರುವುದರಿಂದ ಇದನ್ನು ದುಆಬ್ ಎಂದು ಕರೆಯುತ್ತಾರೆ. ಈ ಇಬ್ಬು ನದಿಗಳ ನೀರು ಜಿಲ್ಲೆಯ ಕೃಷಿಗೆ ಜೀವನಾಡಿಯಂತಿದೆ. ತುಂಗಭದ್ರಾ ನೀರಾವರಿ ಯೋಜನೆ ಮತ್ತು ನಾರಾಯಣಪುರ ಆಣೆಕಟ್ಟುಗಳು ಲಕ್ಷಾಂತರ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುತ್ತವೆ. ಈ ಕಾರಣದಿಂದ ರಾಯಚೂರು ಜಿಲ್ಲೆ ಅಕ್ಕಿ, ಜೋಳ, ಹತ್ತಿ, ಸೂರ್ಯಕಾಂತಿ, ಕಡಲೆ ಮತ್ತು ಇತರ ಹಲವು ಬೆಳೆಗಳ ಪ್ರಮುಖ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದೆ. ಕೃಷಿ ಮಾತ್ರವಲ್ಲದೆ ವಿದ್ಯುತ್ ಉತ್ಪಾದನೆಯಲ್ಲೂ ರಾಯಚೂರು ಜಿಲ್ಲೆಯ ಹೆಸರಿದೆ. ರಾಯಚೂರು ತಾಪವಿದ್ಯುತ್ ಸ್ಥಾವರ ಅಥವಾ ಆರ್ಟಿಪಿಎಸ್ ಕರ್ನಾಟಕದ ಅತ್ಯಂತ ಪ್ರಮುಖ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದು. ಶಕ್ತಿನಗರದಲ್ಲಿ ಇರುವ ಈ ಸ್ಥಾವರ ದಶಕಗಳಿಂದ ರಾಜ್ಯಕ್ಕೆ ವಿದ್ಯುತ್ ಪೂರೈಸಿ ಬಂದಿದೆ. ಇದರಿಂದ ಉದ್ಯೋಗ, ವಸತಿ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೂ ಸಹ ಕಾರಣವಾಗಿದೆ. ಜಿಲ್ಲೆಯಲ್ಲಿರುವ ವಿವಿಧ ಪವಿತ್ರ ಮತ್ತು ಐತಿಹಾಸಿಕ ಸ್ಥಳಗಳು ಪ್ರವಾಸೋದ್ಯಮಕ್ಕೆ ವಿರಳ ಕೊಡುಗೆಯನ್ನು ನೀಡುತ್ತವೆ. ಆನೆಯಮರ, ಗೊರವಾರ, ದೇವದುರ್ಗ, ಲಿಂಗಸುಗೂರು ಮತ್ತು ಮನ್ವಿ ತಾಲೂಕುಗಳಲ್ಲಿ ಹಲವಾರು ಪುರಾತನ ದೇವಾಲಯಗಳು, ಕೋಟೆಗಳು ಮತ್ತು ಐತಿಹಾಸಿಕ ಹಳೆಯ ಕಟ್ಟಡಗಳು ಕಂಡುಬರುತ್ತವೆ. ಪಿಕ್ಲಿಗುಡ್ಡ, ನರದೇವರಗುಡ್ಡ, ಹೊನ್ನಳ್ಳಿಯ ಜರ್ನಲ್ ಕುಂಡ, ಮರಿಯಮ್ಮನ ಗುಡ್ಡ ಮುಂತಾದ ಪ್ರಕೃತಿ ಸೌಂದರ್ಯದ ತಾಣಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ರಾಯಚೂರು ನಗರದ ಹೃದಯ ಭಾಗದಲ್ಲಿರುವ ರಾಜಮನೆಗಳು ಮತ್ತು ಕೋಟೆಗಳು ವಿಜಯನಗರ ಯುಗದ ಶೌರ್ಯವನ್ನು ನೆನಪಿಸುತ್ತವೆ. ರಾಯಚೂರು ಕೋಟೆಯ ಗೋಡೆಗಳಲ್ಲಿ ಕಂಡುಬರುವ ಕಲ್ಲಿನ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪ ರಾಜ್ಯದ ಪರಂಪರೆ ಮತ್ತು ಕಲೆಯ ಮಹತ್ವವನ್ನು ಸ್ಪಷ್ಟಪಡಿಸುತ್ತವೆ. ಶಿಕ್ಷಣ ಕ್ಷೇತ್ರದಲ್ಲೂ ರಾಯಚೂರು ಜಿಲ್ಲೆ ಸಾಕಷ್ಟು ಮುನ್ನಡೆಯಾಗಿದೆ. ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಜಿಲ್ಲೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧಿ ತಂದಿದೆ. ಅನೇಕ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜುಗಳು, ಪಾಲಿಟೆಕ್ನಿಕ್ ಮತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಸ್ಥಾಪಿತವಾಗಿವೆ. ಸಾಂಸ್ಕೃತಿಕವಾಗಿ ರಾಯಚೂರು ವೈವಿಧ್ಯಮಯ ಜಿಲ್ಲೆಯಾಗಿದೆ. ಇಲ್ಲಿ ಕನ್ನಡ, ತೆಲುಗು ಮತ್ತು ದಕ್ಕನಿ ಸಂಸ್ಕೃತಿಗಳ ಸಂಯೋಜನೆಯನ್ನು ಕಾಣಬಹುದು. ಹಬ್ಬಗಳಲ್ಲಿ ದಸರಾ, ಕಾರ್ತಿಕ ಮಾಸ, ಸಂಗಮೇಶ್ವರ ಜಾತ್ರೆ, ಬಿರದೇವರ ಹಬ್ಬ, ಯಲ್ಲಮ್ಮನ ಜಾತ್ರೆ ಮುಂತಾದವು ಜನಪ್ರಿಯ. ಜನಪದ ಕಲಾರೂಪಗಳಲ್ಲಿ ಕುಣಿತ, ಬುರಕತ, ಧೋಳುಕುಣಿ ಮತ್ತು ರಂಗಭೂಮಿಯ ಪರಂಪರೆಗಳು ಇನ್ನೂ ಜೀವಂತವಿವೆ. ಸಾಮಾಜಿಕವಾಗಿ ಜಿಲ್ಲೆಯ ಜನರು ಶಾಂತ ಮತ್ತು ಶ್ರಮಿಕರು. ಹೆಚ್ಚಿನವರು ಕೃಷಿ ಮತ್ತು ಸಂಬಳಿ ಕಾರ್ಮಿಕರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಉದ್ಯಮ, ವಾಣಿಜ್ಯ ಮತ್ತು ಮೂಲಭೂತ ಸೌಕರ್ಯಗಳಲ್ಲಿ ವಿಕಾಸ ಕಂಡುಬರುತ್ತಿದೆ. ರಸ್ತೆ, ರೈಲು ಮತ್ತು ಸಂಚಾರ ಸೌಲಭ್ಯಗಳು ಸುಧಾರಿಸುತ್ತಿದ್ದು ವಾಣಿಜ್ಯ ಚಟುವಟಿಕೆಗಳು ವೇಗವಾಗಿ ಬೆಳೆಯುತ್ತಿವೆ. ಡಿಜಿಟಲ್ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲೂ ಹೊಸ ಅವಕಾಶಗಳು ಆಗಮಿಸಿವೆ. ಸಂಪತ್ತು, ಸಂಸ್ಕೃತಿ ಮತ್ತು ಸಹಜ ಸಂಪನ್ಮೂಲಗಳಿದ್ದರೂ ರಾಯಚೂರು ಜಿಲ್ಲೆಗೆ ಕೆಲವು ಸವಾಲುಗಳಿವೆ. ಕುಡಿಯುವ ನೀರಿನ ಸಮಸ್ಯೆ, ಬೇಸಿಗೆಯ ತೀವ್ರ ಬರಗಾಲ, ಉದ್ಯೋಗಾವಕಾಶಗಳ ಕೊರತೆ ಮತ್ತು ಆರೋಗ್ಯ ಸೇವೆಯ ಸುಧಾರಣೆ ಇನ್ನೂ ಅಗತ್ಯ. ಆದರೆ ಸರಕಾರದ ಯೋಜನೆಗಳು, ನೀರಾವರಿ ವಿಸ್ತರಣೆ, ರಸ್ತೆ ಅಭಿವೃದ್ಧಿ ಮತ್ತು ಶಿಕ್ಷಣದ ಹೂಡಿಕೆಗಳ ಮೂಲಕ ಈ ಸವಾಲುಗಳನ್ನು ಕ್ರಮೇಣ ಕಡಿಮೆ ಮಾಡಲಾಗುತ್ತಿದೆ. ಒಟ್ಟಿನಲ್ಲಿ ರಾಯಚೂರು ಜಿಲ್ಲೆ ಕರ್ನಾಟಕದ ಐತಿಹಾಸಿಕ ರತ್ನ, ಕೃಷಿಯ ನೆಲೆ ಮತ್ತು ಸಂಸ್ಕೃತಿಯ ಕೇಂದ್ರ. ನದಿಗಳ ಅನುಗ್ರಹ, ಇತಿಹಾಸದ ಪರಂಪರೆ, ಜನರ ಪರಿಶ್ರಮ ಮತ್ತು ಪ್ರಕೃತಿಯ ಸೊಬಗು ಆಲ್ ದೀಸ್ ಮೇಕ್ ರಾಯಚೂರ್ ಒನ್ ಆಫ್ ದ ಮೋಸ್ಟ್ ರಿಮಾರ್ಕಬಲ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ. ಮುಂದಿನ ವರ್ಷಗಳಲ್ಲಿ ಶಿಕ್ಷಣ,
ಉದ್ಯಮ ಮತ್ತು ಪ್ರವಾಸೋದ್ಯಮದ ಮೂಲಕ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿಯ ಹಾದಿಯಲ್ಲಿ ಹೆಜ್ಜೆ ಇಡುವುದು ಖಚಿತ.